ಎಲ್ರಿಗೂ ನಮಸ್ಕಾರ. ಈ ESIC ಒಂದು ಹೊಸ ಸ್ಕೀಮು, ಕೇಂದ್ರ ಸರ್ಕಾರ ಭಾರತ ಸರ್ಕಾರದ ಒಂದು ಹೊಸ ಸ್ಕೀಮ್ ಏನಂದರೆ ಸ್ಪ್ರೀ. ಈ ಸ್ಪ್ರೀ ಏನು ಅಂತಂದರೆ, ಉದ್ಯೋಗದಾತರು ಅಂದರೆ ಎಂಪ್ಲಾಯರ್ಸು ಯಾರ್ಯಾರು ಇದಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಮಾಡಿರೋದಿಲ್ಲ ಅಂಥವರು ಈ ಒಂದು ಪೀರಿಯಡ್ನಲ್ಲಿ ರಿಜಿಸ್ಟರ್ ಮಾಡಿದರೆ ಅವ್ರಿಗೆ ಯಾವುದೇ ಒಂದು ಪೆನಾಲ್ಟಿ ಬೀಳೋದಿಲ್ಲ. ಹೇಗಂತಂದರೆ, ಈಗ 1 ವರ್ಷದ ಹಿಂದೆ ಒಂದು ಕಂಪ್ನಿ ಇದ್ದು ಅವರು ESI ರಿಜಿಸ್ಟ್ರೇಷನ್ ಮಾಡಿರೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನಾವು ಇನ್ಸ್ಪೆಕ್ಷನ್ಗೆ ಹೋದವಾಗ ಅವಾಗ ನಮಗೆ ಗೊತ್ತಾಗುತ್ತೆ ಅವ್ರದ್ದು ಒಂದು ವರ್ಷದಿಂದ ಅವ್ರದ್ದು ಕಂಪನಿ ಇರುತ್ತೆ ಅಂತ ಗೊತ್ತಿರುತ್ತೆ. ನಾವು ಇನ್ಸ್ಪೆಕ್ಷನ್ಗೆ ಹೋದಾಗ ಅವ್ರಿಗೆ 1 ವರ್ಷದಿಂದ ಅವ್ರಿಗೆ ಪೆನಾಲ್ಟಿಯನ್ನು ಹಾಕ್ತೇವೆ. ಬಟ್ ಆದರೆ ಈಗ ಭಾರತ ಸರ್ಕಾರ ರಿಲೀಸ್ ಮಾಡಿರೋಂಥ ಈ ಒಂದು ಸ್ಕೀಮಲ್ಲಿ ಅಂದರೆ ಜುಲೈ 1, 2025ರಿಂದ 31 ಡಿಸೆಂಬರ್ 2025 ಒಳಗೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಅವ್ರಿಗೆ ಯಾವುದೇ ಪೆನಾಲ್ಟಿ ಇರೋದಿಲ್ಲ. ಮತ್ತು ಎಂಪ್ಲಾಯೀಸು ಒಂದು 2-3 ತಿಂಗಳಿಂದ ಕೆಲಸ ಮಾಡ್ತಾ ಇರ್ತಾರೆ, ಅದೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದಿಲ್ಲ. ಸೊ ಇಂಥವರು ಸಹ ನಾವು ಇನ್ಸ್ಪೆಕ್ಷನ್ಗೆ ಹೋದಾಗ ಅವ್ರದ್ದು ಸಹ ಪೆನಾಲ್ಟಿ ಬೀಳುತ್ತೆ. ಆದರೆ ಈ ಒಂದು ಪೀರಿಯಡಲ್ಲಿ ಈ ಸ್ಕೀಮ್ ಅಂಡರಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಯಾವುದೇ ಪೆನಾಲ್ಟಿ ಇರೋದಿಲ್ಲ. ಈ ಒಂದು ಬೆನಿಫಿಟ್ನ ಎಂಪ್ಲಾಯರು ಮತ್ತು ಎಂಪ್ಲಾಯೀಸು ಎಲ್ಲರೂ ಪಡ್ಕೋಬೇಕಾಗಿ ನಾವು ಈ ಮೂಲಕ ಕೇಳ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್.